ನಮಸ್ಕಾರ. ಮುಂಬೈ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಾನು ಸವಿತಾ ಕುಲಕರ್ಣಿ. ಕರ್ನಾಟಕ ಸಂಘ ಡೋಂಬಿವಲಿ ವತಿಯಿಂದ ಈ ಬಾರಿ ನಾಡಹಬ್ಬ 52ನೇ ಕರ್ನಾಟಕ ರಾಜ್ಯೋತ್ಸವವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮಹಾರಾಷ್ಟ್ರದ ಮಣ್ಣಿನಲ್ಲಿ ಕನ್ನಡದ ಕಲೆ, ಸಂಸ್ಕೃತಿ ಮತ್ತು ಭಾಷೆಯನ್ನು ಎತ್ತಿ ಹಿಡಿಯುವ ಈ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯ ಕನ್ನಡಿಗರು ಭಾಗವಹಿಸಿದ್ದರು. ರಮ್ಮಯ್ಯ ಒಲಿದು ಬಾರೆ, ಚಾಮುಂಡಿ ಒಲಿದು ಬಾರೆ, ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಮಹಿಷಾಸುರನ ಕೊಂದು ಮೈಸೂರಿನಲ್ಲಿ ನಿಂತ, ಮಹಿಷಾಸುರನ ಕೊಂದು ಮೈಸೂರಿನಲ್ಲಿ ನಿಂತ ಬೆಟ್ಟದ ಬೆಡಗಿ ನೀನು ಬಾರೆ, ಬೆಟ್ಟದ ಬೆಡಗಿ ನೀನು ಬಾರೆ, ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಡೋಂಬಿವಲಿ ಕರ್ನಾಟಕ ಸಂಘವು 58 ವರ್ಷಗಳ ಸುದೀರ್ಘ ಇತಿಹಾಸವನ್ನು ಹೊಂದಿದೆ. ನವೆಂಬರ್ 9ರ ಭಾನುವಾರದಂದು ಎಂಐಡಿಸಿ ಪರಿಸರದ ಹೋಟೆಲ್ ಶಿವಂ ಸಭಾಗೃಹದಲ್ಲಿ ಲಲಿತಕಲಾ ವಿಭಾಗ ಮತ್ತು ಮಹಿಳಾ ವಿಭಾಗದ ನೇತೃತ್ವದಲ್ಲಿ ಈ ನಾಡಹಬ್ಬ ಆಚರಣೆ ನಡೆಯಿತು. ಸಭಾ ಕಾರ್ಯಕ್ರಮದ ಆರಂಭದಲ್ಲಿ ಸುನಂದಾ ಶೆಟ್ಟಿ ಮತ್ತು ಹೇಮಾ ಹೆಗಡೆ ಅವರ ಪ್ರಾರ್ಥನೆಯೊಂದಿಗೆ ಗಣ್ಯರು ದೀಪ ಬೆಳಗಿಸುವ ಮೂಲಕ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಹಿಳಾ ವಿಭಾಗದ ಸದಸ್ಯರಿಂದ ನಾಡಗೀತೆ ಪ್ರಸ್ತುತಪಡಿಸಲಾಯಿತು.
ಮತ್ತು ತಾಯಿ ಭುವನೇಶ್ವರಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕರ್ನಾಟಕ ಸಂಘ ಡೊಂಬಿವಲಿಯ ಅಧ್ಯಕ್ಷರಾದ ಸುಕುಮಾರ್ ನಾರಾಯಣ್ ಶೆಟ್ಟಿ ಅವರು ಯುವ ಜನತೆಗೆ ಜಾತಿ ಮತ ಭೇದಗಳನ್ನು ಮರೆತು ಸಂಘದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಎಂಬ ಆಶಯ ವ್ಯಕ್ತಪಡಿಸಿದರು. ಕರ್ನಾಟಕ ಸಂಘ ಡೊಂಬಿವಿಲಿ ಖಾಲಿ ಶಿಕ್ಷಣಕ್ಕೆ ಮಾತ್ರ ಸೀಮಿತವಲ್ಲ, ಎಲ್ಲ ಪ್ರತಿಭೆಗಳಿಗೆ ಕ್ರೀಡೆ ಇರಲಿ, ಸಾಂಸ್ಕೃತಿಕ ಇರಲಿ, ಸಾಹಿತ್ಯ ಇರಲಿ, ಎಲ್ಲ ಕಾರ್ಯಕ್ರಮಕ್ಕೆ ನಾವು ಪ್ರತಿಭೆಗಳಿಗೆ ಒಂದು ಪ್ರೋತ್ಸಾಹ, ಒಂದು ವೇದಿಕೆ ಕೊಡುವಂಥ ಸಂಸ್ಥೆ ಅಂದರೆ ಡೊಂಬಿವಿಲಿಯಲ್ಲಿ ಕರ್ನಾಟಕ ಸಂಘ ಮಾತ್ರ. ಅದು ಕೂಡ ಎಲ್ಲ ಜಾತಿ ಮತವನ್ನು ಒಟ್ಟು ಮಾಡಿ ಒಂದೇ ಸೂರಿನಡಿ ಎಲ್ಲರನ್ನು ಒಟ್ಟು ಓಡುವ ಒಂದು ದೊಡ್ಡ ಸಾಹಸವನ್ನು ಮಾಡ್ತಿದ್ದರೆ ಅದು ಕರ್ನಾಟಕ ಸಂಘ ಡೊಂಬಿವಿಲಿ ಮಾತ್ರ ಅಂತ ನಾನು ಖಂಡಿತವಾಗಿ ಹೇಳಬಯಸುತ್ತೇನೆ. ಯಾಕೆಂದು ಹೇಳ್ತಾ ಇದ್ದೇನೆಂದರೆ, ಇವತ್ತು ಇದೇ ವೇದಿಕೆಯಲ್ಲಿ 135ಕ್ಕೆ ಮೇಲೆ ನಮ್ಮ ಮಹಿಳೆಯರು ಈ ವೇದಿಕೆಯಲ್ಲಿ ದೇಶಭಕ್ತಿ ಗೀತೆಯನ್ನು ಹಾಡಿದ್ದಾರೆ. ಒಂದು ಒಳ್ಳೆಯ ಒಂದು ಥೀಮ್ ಕೊಟ್ಟಿದ್ದೇವೆ. ಒಳ್ಳೆಯ ಒಂದು ಸಮವಸ್ತ್ರ ಧರಿಸಿ ಒಳ್ಳೆಯ ರೀತಿಯಲ್ಲಿ 9 ಮಂದಿ ಪ್ರತಿ ಟೀಮ್ನಲ್ಲಿದ್ದು ಒಳ್ಳೆಯ ಒಂದು ದೇಶಭಕ್ತಿ ಹಾಡಿದ್ದಾರೆ. ಅವರಿಗೆ ಖಂಡಿತ ನಾನು ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ 9 ತಂಡಗಳು 72 ಮಕ್ಕಳು ಈ ವೇದಿಕೆಯಲ್ಲಿ ನೃತ್ಯ ಪ್ರದರ್ಶನ ನೀಡಿದ್ದಾರೆ. ಆ ವೇದಿಕೆ ಅವರಿಗೆ ಕಲ್ಪಿಸಿಕೊಟ್ಟಿದ್ದೇವೆ ನಾವು. ಎಲ್ಲರದ್ದು 9 ಟೀಮು ಕೂಡ ಇಷ್ಟು ಅತ್ಯುತ್ತಮವಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಎಲ್ಲರಿಗೂ ನಾನು ಅಭಿನಂದಿಸ್ತಾ ಇದ್ದೇನೆ. ಇದೇ ರೀತಿ ಕರ್ನಾಟಕ ಸಂಘದಲ್ಲಿ ಇವತ್ತು ನಾನು ವಿಶೇಷವಾಗಿ ಹೇಳುವುದಾದರೆ, ಒಂದು ದೇಶಭಕ್ತಿ ಗೀತೆಯಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿತ ಮಕ್ಕಳು ಕೂಡ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಬರೆದು ಕನ್ನಡದಲ್ಲಿ ತುಂಬ ಉತ್ತಮವಾಗಿ ಹಾಡಿದ್ದಾರೆ. ಅವರನ್ನು ನಾನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ತುಂಬ ಖುಷಿ ಆಗ್ತದೆ, ನಾವು ನಡೆಸುವಂಥ ಮಂಜುನಾಥ ವಿದ್ಯಾಲಯದ ಶಿಕ್ಷಕರು 6 ಮಂದಿ ಶಿಕ್ಷಕರು ದೇಶಭಕ್ತಿ ಗೀತೆಯನ್ನು ಹಾಡಿ ನಮ್ಮನ್ನು ರಂಜಿಸಿದ್ದಾರೆ. ನಾನು ಖಂಡಿತ ನನ್ನ ಎಲ್ಲ ಟೀಚರ್ಸಿಗೆ ನಾನು ಅಭಿನಂದಿಸಬೇಕು. ಇವತ್ತು ನಾನು ಪ್ರಥಮ ಬಾರಿಗೆ ನೋಡಿದ ವೇದಿಕೆಯಲ್ಲಿ ಇದೇ ರೀತಿ ಕರ್ನಾಟಕ ಸಂಘ ಎಲ್ಲ ಪ್ರತಿಭೆಗಳಿಗೆ ಪುರಸ್ಕಾರ ನೀಡುತ್ತಾ ಬಂದಿದೆ, ಮುಂದೆಯೂ ನೀಡ್ತದಂತ ನಾನು ಈ ಮೂಲಕ ನಿಮಗೆ ಭರವಸೆ ನೀಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯನ್ನು ಹೇಳುತ್ತಾ ಸಂಘದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ದಿವಾಕರ್ ಟಿ ಶೆಟ್ಟಿ ಇಂದ್ರಾಳಿ ಮಾತನಾಡಿ, ಸಂಘದ ಶೈಕ್ಷಣಿಕ ಸಂಸ್ಥೆಗಳು, ವಿಶೇಷವಾಗಿ ಮಂಜುನಾಥ ವಿದ್ಯಾಲಯ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿದೆ ಮತ್ತು 100% ಫಲಿತಾಂಶದೊಂದಿಗೆ ಡೊಂಬಿವಲಿ ಪರಿಸರದಲ್ಲಿ ಹೆಸರುವಾಸಿಯಾಗಿದೆ ಎಂದು ಹೇಳಿದರು. ಒಂದು ವಿದ್ಯಾಸಂಸ್ಥೆಯನ್ನು ನಡೆಸುವ ಒಂದು ದೊಡ್ಡ ನಮ್ಮ ಕರ್ನಾಟಕ ಸಂಘ, ಸುಮಾರು ಮಂಜುನಾಥ ವಿದ್ಯಾಲಯ ಹಾಗೂ ಮಂಜುನಾಥ ಮಹಾವಿದ್ಯಾಲಯದಲ್ಲಿ ಸುಮಾರು ಇವತ್ತಿಗೆ ಒಂದು 5,000 ಮಕ್ಕಳು ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. ಅದು ನಮಗೆಲ್ಲರಿಗೊಂದು ಹೆಮ್ಮೆ ವಿಷಯ. ಹೊರನಾಡ ಕನ್ನಡಿಗರ ಪ್ರಪ್ರಥಮವಾದ ಸಂಸ್ಥೆ ಇದು. ಕರ್ನಾಟಕ ಸಂಘ ಡೊಂಬಿವಲಿಯಲ್ಲಿ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು. ಅದರಲ್ಲಿ ಒಂದು ವಿಶೇಷವೆಂದರೆ, ಕಳೆದ ಸುಮಾರು ಹಲವಾರು ವರ್ಷದಿಂದ ಮಂಜುನಾಥ ನಮ್ಮ ವಿದ್ಯಾಲಯದಲ್ಲಿ 100% ರಿಸಲ್ಟ್ ಬರ್ತಾ ಇದೆ. ಅದನ್ನು ಹೇಳಲಿಕ್ಕೆ ನಮಗೆ ತುಂಬ ಸಂತೋಷವಾಗ್ತಾ ಇದೆ. ಯಾಕೆಂದರೆ ಇದು ನಿಮ್ಮ ಸಂಸ್ಥೆ, ನಿಮ್ಮೆಲ್ಲರ ಸಹಕಾರ. ಅದಕ್ಕಾಗಿ ಅಲ್ಲದೆ ಇಲ್ಲಿ ಹೆಚ್ಚಿನ ಒಂದು ಅಧ್ಯಾಪಕರು ಇಲ್ಲಿ ಕೂತಿದ್ದಾರೆ. ಅವರಿಗೊಂದು ದೊಡ್ಡದಾದ ನೀವು ಚಪ್ಪಾಳೆ ತಟ್ಟಬೇಕು. ಯಾಕೆಂದರೆ ಈಗ ಊರಿನಲ್ಲಿ ಸಹ ಕನ್ನಡ ಮಾಧ್ಯಮದಲ್ಲಿ ಮಕ್ಕಳು ಸಿಗ್ತಾ ಇಲ್ಲ ಸ್ಕೂಲ್ನಲ್ಲಿ. ಆದರೆ ಮಂಜುನಾಥ ವಿದ್ಯಾಲಯದಲ್ಲಿ ಈಗಲೂ ಸುಮಾರು 200ಕ್ಕಿಂತ ಹೆಚ್ಚು ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. ಈ ವರ್ಷ ಮಂಜುನಾಥ ಕಾಲೇಜಿನಲ್ಲಿ ಮಹಾವಿದ್ಯಾಲಯದಲ್ಲಿ ನಾವು ಸೈನ್ಸ್ ಮತ್ತು ಆರ್ಟ್ಸನ್ನು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಪರಿಸರದ ವಿಶೇಷವಾಗಿ ತುಳು ಕನ್ನಡಿಗರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ, ಯಾಕೆಂದರೆ ಈ ತನಕ ನಾವು ಬರೀ BCom ಇತ್ತು ಮತ್ತು ಕೆಲವು ಸೆಲ್ಫ್ ಫೈನಾನ್ಸ್ ಕೋರ್ಸ್ ಇತ್ತು. ಆದರೆ ಸೈನ್ಸ್ ಮತ್ತು ಆರ್ಟ್ಸ್ ಇಲ್ಲದೆ ಅಲ್ಲಿ ಅಂತ ಓಡ್ತಾಯಿದ್ರು. ಆ ಉದ್ದೇಶದಿಂದ ಈ ವರ್ಷ ನಾವು ಪ್ರಾರಂಭ ಮಾಡಿದ್ದೇವೆ. ನಿಮ್ಮೆಲ್ಲರ ಸಹಕಾರದಿಂದ ಒಳ್ಳೆ ಅಡ್ಮಿಷನ್ ಕೂಡ ಆಗಿದೆ. ಇನ್ನು ಮುಂದೆಯೂ ಸಹ ನೀವೆಲ್ಲರೂ ಇದು ನಿಮ್ಮ ಕಾಲೇಜು, ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತಾ ಇದ್ದೇವೆ, ಅಲ್ಲೇ ಅಡ್ಮಿಷನ್ ತಗೊಳ್ಬೇಕಂತ ನಾವು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಮುಖ್ಯ ಅತಿಥಿಯಾಗಿದ್ದ ಮಾಜಿ ಶಿಕ್ಷಕಿ ಪ್ರಮೋದ್ ಮಾಡ ಮಾತನಾಡಿ, ಮಹಾರಾಷ್ಟ್ರದ ಮಣ್ಣಿನಲ್ಲಿ ಕನ್ನಡದ ತೇರನ್ನು ಎಳೆಯುತ್ತಿರುವ ಡೊಂಬಿವಲಿ ಕರ್ನಾಟಕ ಸಂಘದ ಕಾರ್ಯವೈಖರಿ ಇತರ ಸಂಘಟನೆಗಳಿಗೆ ಮಾದರಿ ಎಂದರು. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೊರಳೆತ್ತು, ಅಲ್ಲಿ ಪಾಂಚಜನ್ಯ ಮೂಡುತ್ತದೆ. ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಸಾಕು, ಅದೇ
ಗೋವರ್ಧನ ಗಿರಿಧಾರಿಯಾಗುತ್ತದೆ ಎಂಬ ರಾಷ್ಟ್ರಕವಿ ಕುವೆಂಪುರವರ ಅರ್ಥಪೂರ್ಣ ಸಾಲುಗಳನ್ನು ನೆನಪಿನಲ್ಲಿಟ್ಟುಕೊಂಡು 1967ರಲ್ಲಿ ಸ್ಥಾಪಿತವಾದ ಈ ಸಂಸ್ಥೆ ಈಗಾಗಲೇ ಸುವರ್ಣ ಮಹೋತ್ಸವವನ್ನು ಕಂಡು 6 ದಶಕಗಳ ಇತಿಹಾಸದ ಸನಿಹಕ್ಕೆ ದಾಪುಗಾಲಿಡುತ್ತಿದೆ. ಇಂದು ನಿಜವಾಗಿ ಶೈಕ್ಷಣಿಕ ರಂಗಕ್ಕೆ ತನ್ನ ಉಸಿರನ್ನು ಹಸಿರಾಗಿಟ್ಟುಕೊಂಡು ಮಂಜುನಾಥ ವಿದ್ಯಾಲಯ ಎಂಬ ಒಂದು ಭವ್ಯ ಶೈಕ್ಷಣಿಕ ಸಂಸ್ಥೆಯನ್ನು ನಡೆಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುತ್ತಿದೆ. ಸಂಘದ 4 ಉಪಸಮಿತಿಗಳಾದ ವಾಚನಾಲಯ ವಿಭಾಗ ಜ್ಞಾನವರ್ಧನೆಯನ್ನು ಮಾಡುತ್ತಿದ್ದರೆ, ಕ್ರೀಡಾ ವಿಭಾಗವು ಆಟೋಟ ಸ್ಪರ್ಧೆಗಳನ್ನು, ಅದೇ ರೀತಿ ಲಲಿತಕಲಾ ವಿಭಾಗ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಮಹಿಳಾ ವಿಭಾಗವು ಹಬ್ಬ ಹರಿದಿನಗಳ ಪುಷ್ಪವೃಷ್ಟಿಯನ್ನು ಸದಾ ಹರಿಸುತ್ತಿದೆ. ನಿಜಕ್ಕೂ ಈ ಒಂದು ಡೊಂಬಿವಿಲಿ ಕರ್ನಾಟಕ ಸಂಘ ಸಕ್ರಿಯವಾಗಿ ಕನ್ನಡ ನಾಡು ನುಡಿಯ ಅಸ್ಮಿತತೆಯನ್ನು ಉಳಿಸಲು ನಿರಂತರ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿರುವುದಲ್ಲದೆ, ಇಂದಿನ ಕಾರ್ಯಕ್ರಮದ ಸಮೂಹ ಗೀತೆ ಇರ್ಬೋದು, ಅಥವಾ ಹಾಸ್ಯ ಕವಿಗೋಷ್ಠಿ ಇರ್ಬೋದು, ನೃತ್ಯ ವೈಭವ ಇರ್ಬೋದು, ಇದೆಲ್ಲವೂ ಈ ಸಂಘದ ಎಲ್ಲ ಸಕ್ರಿಯ ಕಾರ್ಯಕರ್ತರ ಬಹಳಷ್ಟು ಶ್ರಮ ವಹಿಸಿದ ಅದರ ಹಿಂದೆ ಬಹಳಷ್ಟು ಕೆಲಸ ಇರ್ತದೆ. ಅದರ ಒಂದು ಸಾಫಲ್ಯತೆ, ಇಂದಿನ ಕಾರ್ಯಕ್ರಮದ ಸಫಲತೆ ನಿಜಕ್ಕೂ ಅಭಿನಂದನೀಯ, ಶ್ಲಾಘನೀಯ. ಈ ಬಾರಿಯ ಕಾರ್ಯಕ್ರಮದಲ್ಲಿ ಯುವಕರಿಗೆ ಮತ್ತು ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ದೇಶಭಕ್ತಿ ಗೀತೆ ಸ್ಪರ್ಧೆಯಲ್ಲಿ 15 ತಂಡಗಳು ಭಾಗವಹಿಸಿದ್ದವು. ಪ್ರಥಮ ಬಹುಮಾನ ತುಳು ವೆಲ್ಫೇರ್ ಅಸೋಸಿಯೇಷನ್ 12,000 ನಗದು, ದ್ವಿತೀಯ ಬಹುಮಾನ ನವೋದಯ ಕನ್ನಡ ಸೇವಾ ಸಂಘ ಠಾಣೆ 10,000 ನಗದು, ತೃತೀಯ ಬಹುಮಾನ ಭ್ರಮರಾಂಬಿಕಾ ಭಜನಾ ಮಂಡಳಿ 8,000 ನಗದು, ಸಮಾಧಾನಕರ ಬಹುಮಾನ ಶ್ರೀ ವಿಷ್ಣು ಮಂದಿರ ಡೊಂಬಿವಲಿ 5,000 ನಗದು ಪಡೆಯಿತು. ನೃತ್ಯ ಸ್ಪರ್ಧೆಯಲ್ಲಿ 9 ತಂಡಗಳು ಭಾಗವಹಿಸಿ ಅತ್ಯುತ್ತಮ ಸ್ಪರ್ಧೆ ನೀಡಿದವು. ಪ್ರಥಮ ಬಹುಮಾನ ದುಂಬಿ ಗ್ರೂಪ್ ಡೊಂಬಿವಲಿ 12,000 ನಗದು, ದ್ವಿತೀಯ ಬಹುಮಾನ ಚಿಣ್ಣರ ಬಿಂಬ ಡೊಂಬಿವಲಿ 10,000 ನಗದು, ತೃತೀಯ ಬಹುಮಾನ ಶ್ರೀ ಮಹಾವಿಷ್ಣು ಮಂದಿರ ಡೊಂಬಿವಲಿ 8,000 ನಗದು, ಸಮಾಧಾನಕರ ಬಹುಮಾನ ನವೋದಯ ಕನ್ನಡ ಸೇವಾ ಸಂಘ 5,000 ರೂಪಾಯಿ ನಗದು ಪಡೆಯಿತು. ಚಿತ್ರಕಲಾ ಸ್ಪರ್ಧೆಯಲ್ಲಿ 100ಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ್ದರು. ಮಹಿಳೆಯರ ಸ್ಪರ್ಧೆಗಳು, ಅಡುಗೆ ಮತ್ತು ಹೂ ಕಟ್ಟುವ ಸ್ಪರ್ಧೆಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಮಹಿಳೆಯರು ಭಾಗವಹಿಸಿದ್ದರು. ಅಡುಗೆ ಮತ್ತು ಹೂ ಕಟ್ಟುವ ಸ್ಪರ್ಧೆಯ ವಿಜೇತರ ಯಾದಿಯನ್ನು ಮಹಿಳಾ ವಿಭಾಗದ ಕಾರ್ಯದರ್ಶಿ ಮಧುರಿಕಾ ಬಂಗೇರ ಅವರು ಮತ್ತು ಚಿತ್ರಕಲಾ ಸ್ಪರ್ಧೆಯ ವಿಜೇತರ ಯಾದಿಯನ್ನು ಲಲಿತಕಲಾ ವಿಭಾಗದ ಕಾರ್ಯದರ್ಶಿ ರಮೇಶ್ ಶೆಟ್ಟಿ ಅವರು ಓದಿದರು. ವಿಜೇತರಿಗೆ ವೇದಿಕೆಯ ಗಣ್ಯರು ಬಹುಮಾನ ವಿತರಿಸಿದರು. ಕಾರ್ಯಕ್ರಮದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಯ ತೀರ್ಪುಗಾರರಾದ ಸಿಎ ಸುದೇಶ್ ಆರ್ ಶೆಟ್ಟಿ, ವಿದೂಷಿ ಶ್ಯಾಮಲಾ ರಾಧೇಶ್, ನೃತ್ಯ ಸ್ಪರ್ಧೆ ತೀರ್ಪುಗಾರರಾದ ನಿಶಾ ಶೆಟ್ಟಿ, ಸುರಭಿ ರಾವ್ ಮತ್ತು ಚಿತ್ರಕಲಾ ಸ್ಪರ್ಧೆಯ ತೀರ್ಪುಗಾರರಾದ ಜೈ ಸಾಲ್ಯಾನ್ ಅವರನ್ನು ವೇದಿಕೆಯ ಮೇಲೆ ಗೌರವಿಸಲಾಯಿತು. ವೇದಿಕೆಯ ಮೇಲೆ ಸುಕುಮಾರ್ ಎನ್ ಶೆಟ್ಟಿ, ಡಾಕ್ಟರ್ ದಿವಾಕರ್ ಟಿ ಶೆಟ್ಟಿ, ಪ್ರಮೋದ್ ಮಾಡ, ಉಪಾಧ್ಯಕ್ಷರಾದ ಲೋಕನಾಥ್ ಶೆಟ್ಟಿ, ಉಪ ಕಾರ್ಯಾಧ್ಯಕ್ಷರಾದ ದೇವದಾಸ್ ಕುಲಾಲ್, ಗೌರವ ಪ್ರಧಾನ ಕಾರ್ಯದರ್ಶಿ ಅಜಿತ್ ಉಮ್ರಾಣಿ, ಗೌರವ ಕೋಶಾಧಿಕಾರಿ ತಾರಾನಾಥ್ ಅಮೀನ್, ಜೊತೆ ಕಾರ್ಯದರ್ಶಿ ಶ್ರೀ ದಿನೇಶ್ ಬಿ ಕುಡ್ಡ, ಜೊತೆ ಕೋಶಾಧಿಕಾರಿ ವಿಮಲಾ ವಿ ಶೆಟ್ಟಿ, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಆಶಾ ಎಲ್ ಶೆಟ್ಟಿ, ಕಾರ್ಯದರ್ಶಿ ಮಧುರಿಕಾ ಬಂಗೇರ, ಲಲಿತಕಲಾ ವಿಭಾಗದ ಕಾರ್ಯಾಧ್ಯಕ್ಷೆ ಸುಷ್ಮಾ ಡಿ ಶೆಟ್ಟಿ, ಕಾರ್ಯದರ್ಶಿ ರಮೇಶ್ ಎ ಶೆಟ್ಟಿ ಸೇರಿದಂತೆ ಸಂಘದ ಎಲ್ಲ ಪ್ರಮುಖರು ಉಪಸ್ಥಿತರಿದ್ದರು. ಲಲಿತಕಲಾ ವಿಭಾಗದ ಕಾರ್ಯಾಧ್ಯಕ್ಷೆ ಸುಷ್ಮಾ ಡಿ ಶೆಟ್ಟಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಸಂಘಟಕ ನಿರೂಪಕ ಡೊಂಬಿವಲಿಯ ಮುತ್ತು ವಸಂತ ಸುವರ್ಣ ಅವರು ನಿರೂಪಿಸಿ ವಂದಿಸಿದರು. ಸಭಾ ಕಾರ್ಯಕ್ರಮದ ಮೊದಲು
ಡಾಕ್ಟರ್ ಪೂರ್ಣಿಮಾ ಎಸ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ನೂತನ ಕವಿಗಳಿಂದ ಕವಿಗೋಷ್ಠಿ ನಡೆಯಿತು. ಶ್ರೀಮತಿ ಅಂಜಲಿ ಆರ್ ತೊರವಿ, ಶ್ರೀಮತಿ ಸವಿತಾ ಸಿ ಸಾಲ್ಯಾನ್, ಶ್ರೀಮತಿ ಜಯಲಕ್ಷ್ಮಿ ಪರ್ವತಿಕರ್, ಶ್ರೀಮತಿ ಗಾಯತ್ರಿ ನಾಗೇಶ್, ಶ್ರೀಮತಿ ವೇದವತಿ ಭಟ್, ಶ್ರೀಮತಿ ಹೇಮಾವತಿ ಹೆಗಡೆ, ಶ್ರೀಮತಿ ದೀಪಾ ಎಚ್ ಶೆಟ್ಟಿ, ಶ್ರೀಮತಿ ಪ್ರಫುಲ್ ದಿನೇಶ್ ಶೆಟ್ಟಿ ಅವರು ತಮ್ಮ ಕವಿತೆ ವಾಚಿಸಿದರು. ಕನ್ನಡ ಏನೇ ಕುಣಿದಾಡುವುದೆನ್ನೆದೆ ಕನ್ನಡವೇನೆ ಮೈ ಮರೆಯುವುದು ಅಂತ ನಾವು ಹೇಳ್ತೇವೆ. ಬಹುಶಃ 70-80ರ ಆಸುಪಾಸಿನಲ್ಲಿ ಮುಂಬೈ ಮಹಾನಗರಕ್ಕೆ ಬಂದವರಿಗೆಲ್ಲ ಇದರ ಅನುಭವ ಆಗಿರ್ತದೆ. ಎಲ್ಲೋ ಒಬ್ಬರು ಕನ್ನಡ ಮಾತನಾಡ್ತಾ ಇದ್ದಾರೆ, ಎಲ್ಲೋ ಒಬ್ಬರು ತುಳು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪಕ್ಕನೆ ನಾವು ದೊಡ್ಡದು ಮಾಡಿ ಕೇಳ್ತಾ ಇರುವಂಥದ್ದು. ಆ ಭಾಷೆಯ ಮೇಲಿನ ಪ್ರೀತಿ, ಆ ಭಾಷೆಯ ಮೇಲಿನ ಅಭಿಮಾನ ನಮ್ಮಲ್ಲಿರುವಂಥದ್ದು. ನಾವು ಎಲ್ಲೇ ಇದ್ದರೂ ಕೂಡ ನಮ್ಮ ನೆಲ ಜಲ ನಮ್ಮ ಭಾಷೆಯ ಬಗ್ಗೆ ಅಭಿಮಾನ ಇರುವುದರಿಂದಲೇ ಅಲ್ಲಲ್ಲಿ ಡೊಂಬಿವಲಿ ಕರ್ನಾಟಕ ಸಂಘದಂತಹ ಅನೇಕ ಸಂಘ ಸಂಸ್ಥೆಗಳು, ವಿಶೇಷ ಅಂತ ಹೇಳಿದರೆ ಮುಂಬೈಯಲ್ಲಿರುವಂತಹ ಸಂಘ ಸಂಸ್ಥೆಗಳಷ್ಟು ಕರ್ನಾಟಕದಲ್ಲಿ ಕೂಡ ಇಲ್ಲ. ಅಷ್ಟೊಂದು ಸಂಘ ಸಂಸ್ಥೆಗಳನ್ನು, ಅದು ಜಾತೀಯ ಸಂಸ್ಥೆಗಳಾಗಿರ್ಬೋದು, ಕನ್ನಡ ಪರ ಸಂಸ್ಥೆಗಳಾಗಿರ್ಬೋದು, ಅಲ್ಲಲ್ಲಿ ಆ ಸಂಘಗಳನ್ನು ಕಟ್ಟಿಕೊಂಡು ನಮ್ಮ ಆಚಾರ ವಿಚಾರ, ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸಿ ಬೆಳೆಸುವ ಪ್ರಯತ್ನದೊಂದಿಗೆ ಇಷ್ಟೊಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಪ್ರೋತ್ಸಾಹ. ನಾನು ಕಳೆದ ಬಾರಿ ನಮ್ಮ ಊರಿಗೆ ಹೋದಾಗ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ಮುಂಬೈಯಲ್ಲಿ ಮಹಿಳೆಯರಿಗೆ ಸಿಗುವಷ್ಟು ವೇದಿಕೆ, ಮಹಿಳೆಯರಿಗೆ ಸಿಗುವಷ್ಟು ಪ್ರೋತ್ಸಾಹ ಬೇರೆ ಎಲ್ಲೂ ಸಿಗುವುದಿಲ್ಲ. ಅದು ನಮ್ಮ ಮಹಿಳೆಯರ ಭಾಗ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲಿಗೆ ಸಮೂಹ ಗಾನ ಸ್ಪರ್ಧೆ, ಸಮೂಹ ನೃತ್ಯ ಸ್ಪರ್ಧೆ ಹಾಗೂ ಸಂಘದ ಸದಸ್ಯರಿಂದ ನೃತ್ಯ ವೈಭವ ನಡೆಯಿತು. ಒಟ್ಟಿನಲ್ಲಿ ಡೊಂಬಿವಲಿ ಕರ್ನಾಟಕ ಸಂಘದ ಈ ನಾಡಹಬ್ಬ ಆಚರಣೆ ಡೊಂಬಿವಲಿಯ ಕನ್ನಡಿಗರ ಒಗ್ಗಟ್ಟು ಮತ್ತು ಕನ್ನಡ ಪ್ರೇಮಕ್ಕೆ ಸಾಕ್ಷಿಯಾಯಿತು. ಸತೀಶ್ ಶೆಟ್ಟಿ ಜೊತೆ ಇನ್ನಂಜೆ ಜೈರಾಮ್, ಮುಂಬೈ ನ್ಯೂಸ್. ಇದು ಗಂಗಾ ಯಮುನಾ ಕಾವೇರಿ ಕೃಷ್ಣೆ ಹರಿವ ಪವಿತ್ರ ಮಣ್ಣು. ಇಲ್ಲಿ ಪಶ್ಚಿಮ ಪೂರ್ವ ದಕ್ಷಿಣೋತ್ತರ ಮಣ್ಣಲ್ಲಿ ಕೊಡುತ್ತವೆ ಹೊನ್ನು. ಏಳೇಳು ಜನುಮದ ಪಾಪ ತೊಳೆಯುವುದು ಮಾಡಿದರಲ್ಲಿ ಸ್ನಾನ. ಇದು ಭಾರತ ದೇಶದ ಗಾನ, ನಮ್ಮ ಭಾರತ ದೇಶದ ಕವನ. ಇದು ಭಾರತ ದೇಶದ ಗಾನ, ನಮ್ಮ ಭಾರತ ದೇಶದ ಕವನ. ಹೆಂಡತಿ ಮನೆ ಮಕ್ಕಳಿಂದ ಎಲ್ಲೋ ದೂರದಲ್ಲಿ, ಎಲ್ಲ ಭೋಗ ಸುಖವನ್ನು ಮನಸ್ಸಿನಿಂದ ತಳ್ಳಿ. ಹೆಂಡತಿ ಮನೆ ಮಕ್ಕಳಿಂದ ಎಲ್ಲೋ ದೂರದಲ್ಲಿ, ಎಲ್ಲ ಭೋಗ ಸುಖವನ್ನು ಮನಸ್ಸಿನಿಂದ ತಳ್ಳಿ. ಜೀವಕ್ಕಿಂತ ದೇಶ ಮಿಗಿಲು, ದುಡಿಮೆನದಕ್ಕೆ ಹಗಲು ಇರುಳು. ಜೀವಕ್ಕಿಂತ ದೇಶ ಮಿಗಿಲು, ದುಡಿಮೆನದಕ್ಕೆ ಹಗಲು ಇರುಳು. ಕಿವಿಗೊಡದಿರು ಎದೆಗೆಡದಿರು ನುಗ್ಗುತ್ತಲೇ ಮುಂದಕ್ಕೆ. ದೇಹ ಬಿದ್ದು ಹೆಣಗಳುರುಳಿ ರಕ್ತದಾಟದೋ ಕುಳಿ. ದೇಹ ಬಿದ್ದು ಹೆಣಗಳುರುಳಿ ರಕ್ತದಾಟದೋ ಕುಳಿ. ಹೋರುವ ಛಲ ಕುಗ್ಗದಿರಲಿ ಧೈರ್ಯ ಮೇರು ಪರ್ವತ. ಧೈರ್ಯ ಮೇರು ಪರ್ವತ ಎದ್ದು ನಿಲ್ಲು ವೀರ. ದೇಶ ಕರೆದಿದೆ ಪಡೆಯ ಕಟ್ಟು ಧೀರ, ಸಮರ ಕಾದಿದೆ. ಯವೆ ಧರ್ಮವೆಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು. ದಯವೇ ಧರ್ಮವೆಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು. ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ. ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನನ್ನ ದೇಶದ ಕೀರ್ತಿ ಪತಾಕೆ ಹಾರುತ್ತಿರಲಿ ಮೇಲಕ್ಕೆ. ನನ್ನ ದೇಶದ ಕೀರ್ತಿ ಪತಾಕೆ ಹಾರುತ್ತಿರಲಿ ಮೇಲಕ್ಕೆ. ಮನುಜರೊಳಿತಿಗೆ ತನ್ನ ಕಾಣಿಕೆ ನೀಡುತ್ತಿರಲಿ.
ಮನುಜರೊಳಿತಿಗೆ ತನ್ನ ಕಾಣಿಕೆ ನೀಡುತ್ತಿರಲಿ ವಿಶ್ವಕ್ಕೆ, ನೀಡುತ್ತಿರಲಿ ವಿಶ್ವಕ್ಕೆ. ರವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ ಮುಗಿಲ ಏಣಿ ಏರಿ ನಿಂತು ವಿಜಯ ಬೇರಿ ಬಾರಿಸಿ ಬಾರಿಸಿ. ಸಿಂಧು ಕಣಿವೆಯೊಳಲಿನಿಂದ ವೀರಗಾನ ಮೊಳಗಲಿ, ಬೇಯ ರವಿಯ ಕಿರಣ ತರುಣ ಹೃದಯ ಗುಡಿಯ ಬೆಳಗಲಿ. ಸಿಂಧು ಕಣಿವೆಯೊಳಲಿನಿಂದ ವೀರಗಾನ ಮೊಳಗಲಿ, ದೇಯ ರವಿಯ ಕಿರಣ ತರುಣ ಹೃದಯ ಗುಡಿಯ ಬೆಳಗಲಿ. ಹರೆಮ್ಮಯ ನಾಡಿನ ಹೆಸರನ್ನು ಕಾಯುವ ಕಲಿತನ ದಾಡುಗಳು. ವಂದೇ ಮಾತರಂ, ವಂದೇ ಮಾತರಂ. ಧರ್ಮದ ಮುಡಿಪಿನ ಬಾಳುಗಳು. ವಂದೇ ಮಾತರಂ, ವಂದೇ ಮಾತರಂ. ಎಲ್ಲಿ ಹರೆಮ್ಮಯ ಜನನಿಯ ಪಾಡನು ನೆನೆದಳಲುವ ಕರುಣಾಳುಗಳು. ವಂದೇ ಮಾತರಂ, ವಂದೇ ಮಾತರಂ. ನಮ್ಮ ಭಾರತ ಆ ನಮ್ಮ ಭಾರತ, ನಮ್ಮ ಭಾರತ ಆ ನಮ್ಮ ಭಾರತ, ನಮ್ಮ ಭಾರತ, ನಮ್ಮ ಭಾರತ, ನಮ್ಮ ಹೆಮ್ಮೆಯ ಭಾರತ. ಶಾಂತಿ ಸಹನೆಯ ಪ್ರೀತಿ ಕರುಣೆಯ ಜಗಕ್ಕೆ ಸಾರಿದ ಭಾರತ. ನಮ್ಮ ಭಾರತ ಆ ನಮ್ಮ ಭಾರತ. ದೇವಿ ನಿನ್ನಯ ಸೊಬಗಿನ ಮಹಿಮೆಯ ಬಣ್ಣಿಸಲ ಸದಳವು, ನಮ್ಮಿ ತಾಯಿ ನೆಲವು, ನಮ್ಮಿ ತಾಯಿ ನೆಲವು. ಧರೆಗವತರಿಸಿದ ಸ್ವರ್ಗದ ಸ್ವಾದಿಯು ಸುಂದರ ತಾಯಿ ನೆಲವು, ನಮ್ಮಿ ತಾಯಿ ನೆಲವು. ಚೇತನ ಹಿಮಗಿರಿಯೇ ಚೇತನ, ಗಂಗಾ ನದಿ ಚೇತನ. ತಾಯಿ ಪ್ರೀತಿ ಭಾರತಿ, ಚಂದ ನಿನ್ನ ಸಂಸ್ಕೃತಿ. ತಾಯಿ ಪ್ರೀತಿ ಭಾರತಿ, ಚಂದ ನಿನ್ನ ಸಂಸ್ಕೃತಿ. ಓ ತಾಯಿ ಭಾರತಿ, ನಿನಗೆ ದೀಪದಾರತಿ. ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಐದು ಬೆರಳು ಕೂಡಿ ಒಂದು ಮುಷ್ಟಿಯು, ಮುಷ್ಟಿಯು ಹಲವು ಮಂದಿ ಸೇರಿ ಸಮಷ್ಟಿಯು, ಸಮಷ್ಟಿಯು. ಐದು ಬೆರಳು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಸಮಷ್ಟಿಯು. ಹೆಮಗೆರೆಯ ಶೃಂಗಾ ದೇವನದಿ ಗಂಗಾ, ಮನದಲ್ಲಿ ಮೂಡಿಪ ಭಾವ ವಿನೂತನ ಅನುಪಮ ಉತ್ತುಂಗ, ಅನುಪಮ ಉತ್ತುಂಗ. ದಿವ್ಯ ಸನಾತನ
ನೀನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮರಿಗೆಲ್ಲ ಜಂಗಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ಮುದ್ದು ಮರೈಯಂಗೆ ಪಕ್ಕಿ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ಮುದ್ದು ಮರೈಯಂಗೆ ಪಕ್ಕಿ ಕುಣೀರು. ದೇವರ ದೇವ ಕೃಷ್ಣಯ್ಯ ಮಾವ ಕಂಸನ ಸಂಹಾರಿ ಕೃಷ್ಣಯ್ಯ ದೇವರ ದೇವ ಕೃಷ್ಣಯ್ಯ ಮಾವ ಕಂಸನ ಸಂಹಾರಿ ಕೃಷ್ಣಯ್ಯ ಕಾಳಿಂಗ ಮರ್ದನ ಕೃಷ್ಣಯ್ಯ ಕಾಳಿಂಗ ಮರ್ದನ ಕೃಷ್ಣಯ್ಯ ಗೋವರ್ಧನ ಗಿರಿಧಾರಿ ಕೃಷ್ಣಯ್ಯ ನಮ್ಮ ಗೋವರ್ಧನ ಗಿರಿಧಾರಿ ಕೃಷ್ಣಯ್ಯ